ಕಾಶ್ಮೀರದಲ್ಲಾಗಿರುವಂಥ ಈ ಘಟನೆಯ ನಂತರ ನಮ್ಮ ದೇಶದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದೇವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈಗ ರಾಬರ್ಟ್ ವಾದ್ರಾ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅವರ ಹೇಳಿಕೆಯ ವಿರುದ್ಧವಾಗಿ ಎಲ್ಲ ಕಡೆಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದು ಉಗ್ರರೇ ಅಲ್ಲವಂತೆ. ಪಹಲ್ಗಾಮ್ ದಾಳಿ ಬಗ್ಗೆ ಅಮೆರಿಕ ಪತ್ರಿಕೆ ಬೇಜವಾಬ್ದಾರಿ ವರದಿಯೊಂದನ್ನು ಮಾಡಿದೆ. ಇದು ಭಯೋತ್ಪಾದನಾ ದಾಳಿನೇ ಎಂದ ಅಮೆರಿಕ ಸರ್ಕಾರ. ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದು ಉಗ್ರರೇ ಅಲ್ಲವಂತೆ. ಪಹಲ್ಗಾಮ್ ದಾಳಿ ಬಗ್ಗೆ ಅಮೆರಿಕ ಪತ್ರಿಕೆ ಬೇಜವಾಬ್ದಾರಿ ವರದಿಯೊಂದನ್ನ ಮಾಡಿದೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ವರದಿಯಾಗಿರೋದು. ಮಿಲಿಟೆಂಟ್ಸ್ ಅಂತ ಹೆಡ್ಲೈನ್ ಹಾಕಿ ವರದಿಯನ್ನ ಮಾಡಿತ್ತು. ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನ ಅಮೆರಿಕ ಸರ್ಕಾರ ಟೀಕೆ ಮಾಡಿದೆ. ಮಿಲಿಟೆಂಟ್ಸ್ ಬದಲು ಟೆರರಿಸ್ಟ್ ಅಂತ ಹಾಕಿ ಪೋಸ್ಟ್ ಮಾಡಿದೆ ಅಮೆರಿಕ ಸರ್ಕಾರ. ಅಮೆರಿಕ ಸರ್ಕಾರದಿಂದಲೇ ಅಮೆರಿಕ ಪತ್ರಿಕೆಗೆ ಕೌಂಟರ್ ಕೊಡಲಾಗಿದೆ. ಇದು ಭಯೋತ್ಪಾದನಾ ದಾಳಿನೇ ಅಂತ ಅಮೆರಿಕ ಸರ್ಕಾರ ಹೇಳಿದೆ. ಆದರೆ ಅಲ್ಲಿನ ಪತ್ರಿಕೆ ಹೇಳ್ತಾ ಇದೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದು ಉಗ್ರರು ಅಲ್ಲ ಅಂತ ಹೇಳಿ. ಪಹಲ್ಗಾಮ್ ದಾಳಿ ಬಗ್ಗೆ ಅಮೆರಿಕ ಪತ್ರಿಕೆ ಬೇಜವಾಬ್ದಾರಿ ವರದಿಯನ್ನ ಮಾಡಿದೆ. ಅದು ಯಾರ್ಯಾರಿಗೆ ಯಾರ್ಯಾರ ಮೇಲೆ ಪ್ರೀತಿನೋ, ಆ ಉಗ್ರರು ಕಂಡ್ರೆ ಯಾಕಷ್ಟು ಪ್ರೀತಿನೋ ಏನೋ ಗೊತ್ತಿಲ್ಲ ಕೆಲವರಿಗೆ. ಅದು ನಮ್ಮ ದೇಶದಲ್ಲಿ ಮಾತ್ರ ಹೆಂಗಿದೆ ಅಂತ ಅನ್ಕೊಂಡಿದ್ವಿ. ಬೇರೆ ಬೇರೆ ದೇಶಗಳಲ್ಲೂ ಇದ್ದಾರೆ ಉಗ್ರರ ಅಭಿಮಾನಿಗಳು, ಉಗ್ರರನ್ನ ಬಹಳ ಪ್ರೀತಿ ಮಾಡೋರು. ಈ ನ್ಯೂಯಾರ್ಕ್ ಟೈಮ್ಸ್ ಬಹಳ ಪ್ರಸಿದ್ಧವಾದಂಥ ಪತ್ರಿಕೆ. ಅದು ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಬರುತ್ತೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದ್ದು ಉಗ್ರರೇ ಅಲ್ಲ ಅಂತ ಹೇಳಿ. ಇನ್ನು ಯಾರಪ್ಪ ಮಾಡಿದಾಗಾದ್ರೆ ಈ ವರದಿ ಮಾಡಿದಾರಲ್ಲ ಅವ್ರ ಮನೆಯವ್ರು ಯಾರಾದರೂ ಸಾಯ್ಬೇಕಾಗಿತ್ತಿಲ್ಲಿ ಗೊತ್ತಾಗ್ತಿತ್ತು. ಅಮೆರಿಕಾದಲ್ಲಿ ಬಾಂಬ್ ಬಿಟ್ಟಾಗ ಬರೀರಿ ನೋಡೋಣ ಅವ್ರು ಉಗ್ರರಲ್ಲ, ಅವ್ರು ಇನ್ಯಾರೂ ಅಲ್ಲ ಅಂತ ಹೇಳಿ. ಅಲ್ಲಿನ ಸರ್ಕಾರ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೆ. ಉಗ್ರರಲ್ವಂತೆ. ಮತ್ತೆ ಇನ್ಯಾರು ಬಂದು ದಾಳಿ ಮಾಡಿರೋದು ಹಾಗಾದ್ರೆ ಪಹಲ್ಗಾಮ್ನಲ್ಲಿ? ಈಗ ಸತ್ತೋಗಿದಾರಲ್ಲ ಅವ್ರ ಕುಟುಂಬಸ್ಥರು ಹೇಳ್ತಾ ಇದಾರಲ್ಲ, ಅದು ಸುಳ್ಳ ಹಾಗಾದ್ರೆ? ಯಾರ್ರೀ ಇವರೆಲ್ಲ? ಪಹಲ್ಗಾಮ್ ದಾಳಿ ಬಗ್ಗೆ ಅಮೆರಿಕ ಪತ್ರಿಕೆ ಈ ರೀತಿಯಾಗಿ ಒಂದು ವರದಿ ಮಾಡಿರೋದು. ಇದನ್ನ ನಾವು ಖಂಡಿಸೋದಕ್ಕೆ ಮೊದಲು ಅಮೆರಿಕ ಸರ್ಕಾರನೇ ಖಂಡಿಸಿದೆ. ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯಲ್ಲಿ ಈ ವರದಿ ಬಂದ ನಂತರ ಅಮೆರಿಕ ಸರ್ಕಾರನೇ ಉಗಿದಿದೆ ಇವ್ರನ್ನ. ಮಿಲಿಟೆಂಟ್ಸ್ ಬದಲು ಟೆರರಿಸ್ಟ್ ಅಂತ ಹಾಕಿ ಪೋಸ್ಟ್ ಮಾಡಿದೆ ಅಮೆರಿಕ ಸರ್ಕಾರ. ಅಮೆರಿಕ ಪತ್ರಿಕೆಗೆ ಕೌಂಟರ್ ಕೊಟ್ಟಿದೆ ಅಮೆರಿಕ ಸರ್ಕಾರ. ಟ್ರಂಪ್ ಅವರ ಸರ್ಕಾರ ಅಮೆರಿಕದ ಈ ಒಂದು ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಗೆ ಕೌಂಟರ್ ಕೊಟ್ಟಿದೆ. ಇದು ಭಯೋತ್ಪಾದನಾ ದಾಳಿನೇ ಅಂತ ಹೇಳಿ ಅಮೆರಿಕ ಸರ್ಕಾರ ಹೇಳ್ತಾ ಇದೆ. ಈ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಗೊತ್ತಿದೆ ಈ ದಾಳಿಯನ್ನ ಯಾರು ಮಾಡಿದ್ದು, ಯಾವ ಉದ್ದೇಶಕ್ಕಾಗಿ ಮಾಡಿದ್ದು, ಎಲ್ಲವೂ ಕೂಡ ಇಡೀ ಜಗತ್ತು ಸೂಕ್ಷ್ಮ ಕಣ್ಣಿನಿಂದ ನೋಡಿದೆ. ಉಗ್ರರ ಭಯ, ಉಗ್ರರ ಆತಂಕ ಕೇವಲ ಭಾರತಕ್ಕಿಲ್ಲ, ಇಡೀ ಜಗತ್ತಿಗಿದೆ. ಹಾಗಾಗಿ ಇಡೀ ಜಗತ್ತೇ ವಿರೋಧ ಮಾಡುತ್ತೆ ಉಗ್ರರನ್ನ. ಇಲ್ಲಿ ನೋಡಿದ್ರೆ ಈ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯವರು ಬರೀತಾರೆ ಪಹಲ್ಗಾಮ್ನಲ್ಲಿ ನಡೆದ ಘಟನೆಗೂ ಉಗ್ರರಿಗೂ ಸಂಬಂಧನೇ ಇಲ್ಲ, ಅಲ್ಲಿ ದಾಳಿ ಮಾಡಿರೋದು ಉಗ್ರರೇ ಅಲ್ಲ ಅಂತ ಹೇಳಿ. ಇನ್ಯಾರು ನೀವು ಮಾಡಿದ್ದ? ಪತ್ರಿಕೆಯವರು ಬಂದಿಲ್ಲಿ ನ್ಯೂಯಾರ್ಕ್ ಟೈಮ್ಸ್ನವ್ರು ಬಂದ್ ಮಾಡಿದ್ದ? ಕಣ್ಣೀರ್ ಹಾಕ್ತಾ ಹಾಕ್ತಾ ಕತೆ ಹೇಳ್ತಾ ಇದ್ದಾರೆ. ತಮ್ಮವರನ್ನ ಕಳ್ಕೊಂಡವರು ಯಾರು ಕೊಲೆ ಮಾಡಿದ್ದು ಬಂದು ಅಂತ ಹೇಳಿ. ಬೇರೆ ಯಾರಿಗೋ ತಲೆ ಕೆಟ್ಟಿದ್ಯಾ? ಉಗ್ರದೇ ತಾನೇ ಈ ಕೊಲೆ ಮಾಡಿರೋದಕ್ಕೆ ಸಾಧ್ಯ, ಇನ್ಯಾರು ಮಾಡೋದಕ್ಕೆ ಸಾಧ್ಯ? ಈ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯ ಬಗ್ಗೆ ಒಂದು ರೆಸ್ಪೆಕ್ಟ್ ಇತ್ತು, ಅದು ಹೋಯ್ತು. ಇಂಥ ಗಂಭೀರವಾದಂಥ ವಿಚಾರಗಳಲ್ಲಿ ಈ ಲೆವೆಲ್ಗೆ ಎಡುತ್ತಾರೆ ಅಂತ ಅಂದ್ರೆ ಅದೆಂಗೆ ಸಾಧ್ಯ? ಇದನ್ನ ಅಮೆರಿಕ ಸರ್ಕಾರನೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ.
ದಾಳಿ ಮಾಡಿದ್ದು ಭಯೋತ್ಪಾದಕರೇ ಅಂತ ಹೇಳಿ, ಭಯೋತ್ಪಾದಕರೇ ದಾಳಿ ಮಾಡಿದ್ದಾರೆ ಅಂತ ಹೇಳಿ ಅಮೆರಿಕ ಸರ್ಕಾರ ಹೇಳ್ತಾ ಇದೆ. ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಗೆ ಉಗಿದು ಉಪ್ಪಿನಕಾಯಿ ಹಾಕಿದೆ ಅಮೆರಿಕ ಸರ್ಕಾರ. ವರದಿ ಮಾಡಿದಾಗ ಅದರ ಆಳ ಅರಿಬೇಕು, ಅದರ ಗಂಭೀರತೆಯನ್ನು ಅರಿತುಕೊಳ್ಬೇಕು. ಏನಾಗಿದೆ, ಯಾಕಾಗಿದೆ, ಯಾವ ಉದ್ದೇಶಕ್ಕಾಗಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ,